ಪ್ರಿಯರೇ, ಯೇಸುಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ವಂದನೆಗಳು. ಈ ದಿನದ ದೇವರ ವಾಕ್ಯ ಯೋಹಾನನು ಬರೆದ ಸುವಾರ್ತೆ 6ನೇ ಅಧ್ಯಾಯ 35ನೇ ವಾಕ್ಯ. ಜೀವ ಕೊಡುವ ರೊಟ್ಟಿ ನಾನೇ, ನನ್ನ ಬಳಿಗೆ ಬರುವವನಿಗೆ ಎಂದಿಗೂ ಹಸಿವೆಯಾಗುವುದಿಲ್ಲ, ನನ್ನನ್ನು ನಂಬುವವನಿಗೆ ಎಂದಿಗೂ ನೀರಡಿಕೆಯಾಗುವುದಿಲ್ಲ. ಹೌದು, ದೇವರ ವಾಕ್ಯದಿಂದ ತುಂಬಲ್ಪಡುವ ನಾವು ಎಂದಿಗೂ ಈ ಲೋಕದಲ್ಲಿ ಯಾವ ರೀತಿಯ ಹಸಿವಿನಿಂದಲೂ ಸಹ ಬಳಲು ಸಾಧ್ಯವಿಲ್ಲ. ದೇವರ ವಾಕ್ಯವು ನಮಗೆ ಮೃಷ್ಟಾನ್ನ ಭೋಜನವಾಗಿದೆ. ಹಾಗಿರೋದ್ರಿಂದ ಪ್ರಿಯರೇ, ಯೇಸು ಸ್ವಾಮಿ ಹೇಳಿದ ಮಾತು, ಮನುಷ್ಯನು ರೊಟ್ಟಿ ತಿಂದ ಮಾತ್ರಕ್ಕೆ ಬದುಕುವುದಿಲ್ಲ. ನಾವು ಲೋಕದ ರೊಟ್ಟಿಯನ್ನು ಮಾತ್ರ ತಿಂದು ಬದುಕೋರಲ್ಲ, ದೇವರ ವಾಕ್ಯದಿಂದ ಬದುಕೋರಾಗಿದ್ದೀವಿ. ಹಾಗಿರೋದ್ರಿಂದ ದೇವರ ವಾಕ್ಯವನ್ನು ನೀವು ಅಧಿಕವಾಗಿ ತುಂಬಿಸಿಕೊಳ್ಳುವುದಾದರೆ ನಿಮಗೆ ಎಂದಿಗೂ ಹಸಿವೆಯಾಗುವುದಿಲ್ಲ. ಅಷ್ಟು ಮಾತ್ರವಲ್ಲ, ಪವಿತ್ರಾತ್ಮನಿಂದ ತುಂಬಲ್ಪಡುವುದಾದರೆ ನಿಮಗೆ ಎಂದಿಗೂ ನೀರಡಿಕೆಯಾಗುವುದಿಲ್ಲ. ಈ ವಾಕ್ಯದ ಪ್ರಕಾರ ನಾವೆಲ್ಲರೂ ಆತ್ಮಿಕವಾಗಿ ಸದೃಢರಾಗಿ ಜೀವಿಸೋಣ.